ಸೊ ಏನು ಇದು ಒಂದು photoelectric effect ಅಂದ್ರೆ? So photoelectric effect is nothing but ejection of electron from the surface of metal ಅಲ್ವಾ? Ejection of electron from the surface of metal. Okay, when a light of particular frequency incident on it, when a light of particular frequency is going to incident on it, ಅಲ್ವಾ? ಅಥವಾ when a suitable light frequency falls on a metal surface, ಅದನ್ನ ನಾವೇಂತ ಕರಿತೀವಿ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಅಲ್ಲೊಂದು ನಾವು ಡಿಸ್ಕಸ್ ಮಾಡಿದ್ವಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಮಿನಿಮಮ್ ಫ್ರೀಕ್ವೆನ್ಸಿ ಟು ಕಾಸ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಆ ಒಂದು ಫ್ರೀಕ್ವೆನ್ಸಿ ಇರಲೇಬೇಕು. ಆ ಒಂದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ನಿಮಗೆ ಮೆಟಲ್ ಸರ್ಫೇಸ್ ಇಂದ ಎಲೆಕ್ಟ್ರಾನ್ ಎಜೆಕ್ಟ್ ಆಗೋದು. ಯಾವ್ದಾದ್ರು ಫ್ರೀಕ್ವೆನ್ಸಿ ನಾವು ಇಟ್ಟಾಗ there is no chance of getting electrons out. So minimum frequency required to eject an electron is known as threshold frequency. ಆ ಒಂದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರುವಂತಹ ವೇವ್ ಲೆಂತ್ ನಾವು ಥ್ರೆಶೋಲ್ಡ್ ವೇವ್ ಲೆಂತ್ ಅಂತ ಕರಿತೀವಿ. ಗೊತ್ತಾಗಿದೆ ಅಲ್ವಾ? ಅದೇ ರೀತಿಯಲ್ಲಿ ಕೈನೆಟಿಕ್ ಎನರ್ಜಿ ಏನಿದೆ ದಟ್ ಈಸ್ ಗೋಯಿಂಗ್ ಟು ಬಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರ್ತದೆ ಕೈನೆಟಿಕ್ ಎನರ್ಜಿ. ಅದೇ ರೀತಿ ಕೈನೆಟಿಕ್ ಎನರ್ಜಿ ಏನಾಗಿರ್ತದೆ? ದಿಸ್ ಕೈನೆಟಿಕ್ ಎನರ್ಜಿ ಇದನ್ನ ಬರ್ಕೋಬೇಕು ನೀವು. ಎರಡು ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್. ಕೈನೆಟಿಕ್ ಎನರ್ಜಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಫ್ರೀಕ್ವೆನ್ಸಿ and kinetic energy is independent of intensity of light. ಅಂದ್ರೆ ಇಂಟೆನ್ಸಿಟಿ ಆಫ್ ಲೈಟ್ ಮೇಲೆ ಕೈನೆಟಿಕ್ ಎನರ್ಜಿ ಡಿಪೆಂಡ್ ಆಗುತ್ತೆ. ಏನ್ ಇಂಟೆನ್ಸಿಟಿ ಅಂದ್ರೆ ಏನ್ ಹೇಳಿದೆ ನಿಮಗೆ? ವಾಟ್ ಯು ಮೀನ್ ಬೈ ಇಂಟೆನ್ಸಿಟಿ? brightness. Yes, very good. So that is brightness. ಅದು ಇಂಟೆನ್ಸಿಟಿ ಇಸ್ ಬ್ರೈಟ್ನೆಸ್. ನೀವು ಬ್ರೈಟ್ ಕರೆಂಟ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಬ್ರೈಟ್ ಲೈಟ್ ಯೂಸ್ ಮಾಡ್ತಿದ್ರೆ ಅಥವಾ ಡಿಮ್ ಲೈಟ್ ಯೂಸ್ ಮಾಡ್ತಿದ್ರೆ ಅನ್ನೋದ್ರ ಮೇಲೆ ಕೈನೆಟಿಕ್ ಎನರ್ಜಿ ಡಿಪೆಂಡ್ ಆಗಿಲ್ಲ. ನೀವು ಎಷ್ಟು ಅಮೌಂಟ್ ಆಫ್ ಫ್ರೀಕ್ವೆನ್ಸಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕೈನೆಟಿಕ್ ಎನರ್ಜಿ ಡಿಪೆಂಡ್ ಆಗಿರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ತಲೆಯಲ್ಲಿ ಇಟ್ಕೊಳ್ಳಿ ಅದನ್ನ. ಓಕೆ, ಅದಕ್ಕೆ ನಾನು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬಗ್ಗೆ ಹೇಳಿದ್ದೀನಿ ಎಲ್ಲಾ ಕಡೆನೂ. ಥ್ರೆಶೋಲ್ಡ್ ಇಂಟೆನ್ಸಿಟಿ ಅಂತ ಎಲ್ಲೂ ಮಾತಾಡಿಲ್ಲ ನಾವು. ಸೊ ಈ ಒಂದು ಏನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನಾವು ಡಿಸ್ಕಸ್ ಮಾಡ್ತಿದೀವಿ, ಅದು ಎರಡು ಫಿನಾಮಿನಾ ಮೇಲೆ ಹೇಳಿದ್ದೀನಿ. ಒಂದು ನಾನು ಹೇಳಿದ್ದೆ, ಇನ್ನೊಂದು ಹೇಳಿದೆ ಇಂಟೆನ್ಸಿಟಿ ಅಲ್ವಾ? ಸೊ ಇಲ್ಲಿ ನಮ್ಗೆ ಇಂಟೆನ್ಸಿಟಿ ಏನಿದೆ, ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಇಜೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡ್ತಾ ಇದೀವಿ ಅಂದ್ರೆ ನಾವಲ್ಲಿ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡ್ತಾ ಇದೀವಿ ಅಂತ. ಓಕೆ, ಸೊ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದ್ರೆ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅದು ಹೇಳಿದೆ ನಾನು ನಿಮ್ಗೆ ಅಲ್ವಾ? ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು half mv ಸ್ಕ್ವೇರ್. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಇನ್ಕ್ರೀಸ್ ಆದಂಗೆ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಬರೋದು ಜಾಸ್ತಿ ಆಗುತ್ತೆ. ಆ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಬರ್ತಿದೆ ಅಂದ್ರೆ ಅದಕ್ಕೆ ಕೈನೆಟಿಕ್ ಎನರ್ಜಿ ಜಾಸ್ತಿ. ಕೈನೆಟಿಕ್ ಎನರ್ಜಿ ಅಂದ್ರೆ ಗೊತ್ತಿದೆ ಅಲ್ವಾ? ನೋಡಿ, ಮಾಲಿಕ್ಯೂಲ್ಸ್ ಹೀಗಿರುತ್ತೆ. ಓಕೆ, ಈ ಮಾಲಿಕ್ಯೂಲ್ಸ್ ಎಷ್ಟು ಸ್ಪೀಡ್ ಆಗಿ ಮೂವ್ ಆಗುತ್ತೆ ಎಲ್ಲಾ ಡೈರೆಕ್ಷನ್ ಅಲ್ಲಿ. ಓಕೆ, ಅದನ್ನ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಈ ಸ್ಪೀಡ್ ಮೂವ್ ಆಗ್ತದೆ, ಇದೇ ವೆಲಾಸಿಟಿ ಅಲ್ವಾ? ಸೊ ಇಲ್ಲಿ ನೀವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಿದ್ದಾಗ ಇದು ಇನ್ನೂ ಫಾಸ್ಟ್ ಆಗಿ ಮೂವ್ ಆಗುತ್ತೆ, ಇನ್ನೂ ಫಾಸ್ಟ್ ಆಗಿ ಮೂವ್ ಆಗ್ತದೆ. ಇದಕ್ಕೆ ಎನರ್ಜಿ ಜಾಸ್ತಿ ಇದೆ ಅಂತ. ಸೊ ಎನರ್ಜಿ ಜಾಸ್ತಿ ಇರೋದ್ರಿಂದ ಇದೇನಾಗುತ್ತೆ, ಇನ್ನೂ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಸೊ ವೆಲಾಸಿಟಿ ಮತ್ತೆ ಕೈನೆಟಿಕ್ ಎನರ್ಜಿ ಡೈರೆಕ್ಟ್ ಪ್ರಪೋರ್ಷನಲ್ ಆಗಿರೋದ್ರಿಂದ ನೀವು ಅದನ್ನ ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ವಿಲ್ ಇನ್ಕ್ರೀಸ್. Okay, so kinetic energy is going to be independent of intensity of light. So graphical representation ಮಾಡೋದಾದ್ರೆ ನಾವು ಇದನ್ನ kinetic energy versus frequency ಅನ್ನೋದು ತಗೊಂಡ್ರೆ, kinetic energy versus frequency. Okay, so ಗ್ರಾಫ್ ನೀವು ಅಬ್ಸರ್ವ್ ಮಾಡಬೇಕು. ಗ್ರಾಫ್ ಏನಾಗಿದೆ ನೋಡಿ, ಈ ತರ ಇದ್ರೆ kinetic energy versus frequency. ಸೊ ಫಸ್ಟ್ ಏನಿದು, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಈ ಕಡಿಮೆಯಲ್ಲಿ ಈ ಟೈಮ್ ಅಲ್ಲಿ ಫ್ರೀಕ್ವೆನ್ಸಿ ಲೋ. ಫ್ರೀಕ್ವೆನ್ಸಿ ಲೋ ಇದ್ದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತಾ? ಹೇಳಿ, ಫ್ರೀಕ್ವೆನ್ಸಿ ಕಮ್ಮಿ ಇದ್ದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತಾ? ನಾನು ಇದನ್ನ ನಿಮ್ಗೆ ಹೇಳಿದ್ದೆ ಫ್ರೈಡೆ ಕ್ಲಾಸ್ ಅಲ್ಲಿ.
ನೋ ಸರ್ ಆಗಲ್ಲ. ಆಗಲ್ಲ. ಸರಿ. ಸೊ ಯಾವಾಗ ನಮ್ಗೆ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ಓಕೆ, ಅಂದ್ರೆ ಲೋ ಫ್ರೀಕ್ವೆನ್ಸಿ ಇದ್ದಾಗ there is no possibility of electrons to eject. So possibility ಇಲ್ಲ electrons eject ಆಗಕ್ಕೆ. ಓಕೆ, ಸೊ ಅದಕ್ಕೆ ಏನಾಗ್ತಾ ಹೋಗುತ್ತೆ, ನೀವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಹೋಗ್ತೀರಾ ಸ್ಲೋಲಿ ಅಲ್ವಾ. ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಈಗ ಇಲ್ಲಿ ಇಷ್ಟು ಫ್ರೀಕ್ವೆನ್ಸಿ 0 ಫ್ರೀಕ್ವೆನ್ಸಿ ಇತ್ತು, 0 ಫ್ರೀಕ್ವೆನ್ಸಿ ಬರ್ಲಿಲ್ಲ. 2 ಹರ್ಟ್ಸ್ ಬಂದ್ರಿ, 2 ಹರ್ಟ್ಸ್ಗೂ ಬರ್ಲಿಲ್ಲ. 4 ಹರ್ಟ್ಸ್ ಬಂದ್ರಿ, ಬರ್ಲಿಲ್ಲ. 6 ಹರ್ಟ್ಸ್ ಬಂತು. ಈ 6 ಹರ್ಟ್ಸ್ ಏನು ಅವಾಗ ಮ್ಯೂ ನಾಟ್. ಮ್ಯೂ ನಾಟ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಮ್ಯೂ ನಾಟ್? Mu is frequency. What is mu naught? Threshold frequency. ಅದು mu naught. ಸೊ ಈ ಟೈಮ್ ಅಲ್ಲಿ ಏನಾಯ್ತು, ನಿಮ್ಗೆ ಎಲೆಕ್ಟ್ರಾನ್ಸ್ ರಿಜೆಕ್ಟ್ ಆಗುತ್ತಾ? ಈಗ ಆಗುತ್ತಾ ಇಲ್ವಾ? ಆಗುತ್ತೆ ಸರ್. ಓಕೆ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ನಮ್ಗೆ ಎಲೆಕ್ಟ್ರಾನ್ಸ್ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಗ್ರಾಫ್. ಸೊ ಇದು ಇಲ್ಲೆಲ್ಲ ಬರಕ್ ಚಾನ್ಸೇ ಇಲ್ಲ ನಿಮ್ಗೆ, ಇಲ್ಲೆಲ್ಲ ಹಾಕಂಗೆ ಇಲ್ಲ. ಇಲ್ಲಿಂದ ಈ ಪಾಯಿಂಟ್ ಅಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿದೆ. ಓಕೆ, ಸೊ ಅದೇ ರೀತಿ ಅದೇ ಒಂದು ಗ್ರಾಫ್ ನ ನಾವು ಕೈನೆಟಿಕ್ ಎನರ್ಜಿ ವರ್ಸಸ್ ಇಂಟೆನ್ಸಿಟಿ ಹಾಕೋದು. ಇಂಟೆನ್ಸಿಟಿ. ಸೊ ಕೈನೆಟಿಕ್ ಎನರ್ಜಿ ವರ್ಸಸ್ ಇಂಟೆನ್ಸಿಟಿ ಹಾಕೊಂಡಾಗ ಗ್ರಾಫ್ ಏನಾಗ್ಬೇಕು? ಡೌನ್ವರ್ಡ್ಸ್. ಡೌನ್ವರ್ಡ್ಸ್ ಯಾಕೆ ಬರುತ್ತೆ? ಕೈನೆಟಿಕ್ ಎನರ್ಜಿ ಇಂಡಿಪೆಂಡೆಂಟ್, ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗ್ತಿಲ್ಲ ಅಂದ್ರೆ ಹೆಂಗ್ ಬರ್ಬೇಕು? ಸರ್ ಫ್ರಮ್ ಕೈನೆಟಿಕ್ ಎನರ್ಜಿ. ನೋಡಿ, ಇಟ್ ಶುಡ್ ಬಿ ಅ ಸ್ಟ್ರೈಟ್ ಲೈನ್ ಅಲ್ವಾ? ಸ್ಟ್ರೈಟ್ ಅಲ್ವಾ? ಎಲ್ಲೂ ವೇರಿಯೇಷನ್ ಆಗಂಗಿಲ್ಲ. ಯಾಕಂದ್ರೆ ಇಂಟೆನ್ಸಿಟಿ ಏನೇ ಹೆಚ್ಚು ಕಮ್ಮಿ ಮಾಡಿದ್ರು ನಿಮ್ ಕೈನೆಟಿಕ್ ಎನರ್ಜಿ ಚೇಂಜಸ್ ಆಗಲ್ಲ. ಇಂಟೆನ್ಸಿಟಿಗೆ ಪ್ಯಾರಲಲ್ ಆಗಿ ಬರುತ್ತೆ. ಹೌದು, ಇಂಟೆನ್ಸಿಟಿಗೆ ಪ್ಯಾರಲಲ್ ಆಗಿ ಬರುತ್ತೆ. ಸೊ ಇಲ್ಲಿ ನೀವೇನೇ ಒಂದು ಹೆಚ್ಚು ಕಮ್ಮಿ ಮಾಡಿದ್ರು ಕೈನೆಟಿಕ್ ಎನರ್ಜಿ ವಿಲ್ ನಾಟ್ ವೇರಿ. ಕ್ಲಿಯರ್ ಆಗಿದೆಯಾ? ಗ್ರಾಫ್ಗಳನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅರೆ ಕ್ಲಿಯರ್ ಅಬೌಟ್ ದಿಸ್ ನೌ? ಎಸ್ ಸರ್. ಸರಿನಾ? ಅರ್ಥ ಆಗಿದೆಯಾ? ಈಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಗೊತ್ತಾಗಿದೆ ಎಲ್ರಿಗೂ? ಸೊ ಐನ್ಸ್ಟೀನ್ ಸೈಂಟಿಸ್ಟ್ ಬಗ್ಗೆ ಕೇಳಿದ್ದೀರಾ ನೀವು? ಆಲ್ಬರ್ಟ್ ಐನ್ಸ್ಟೀನ್. ಸೊ ಆಲ್ಬರ್ಟ್ ಐನ್ಸ್ಟೀನ್ಗೆ ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರಾ ಇಲ್ವಾ? ಅವನಿಗೆ ಕೊಟ್ಟಿದ್ದಾರೆ. ನೀವ್ ಅವಾಗ ಇದ್ರ ಅವನು ಕೊಡ್ಬೇಕಾದ್ರೆ? ಪಕ್ಕದಲ್ಲೇ ಇದ್ಬಿಟ್ಟು ಅವ್ನ್ ಪ್ರೈಸ್ ಇಸ್ಕೊಂಡಾಗ ಕಂಗ್ರಾಚುಲೇಟ್ ಮಾಡಿ ಬಂದಿರ್ಬೇಕು ನೀವೆಲ್ಲ. ಮತ್ತೆ ಹೆಂಗೆ ಹೇಳ್ತಾ ಇದ್ದೀರಾ ಅವನು ಕೊಟ್ಟಿದ್ದಾರೆ ಅಂತ? ಬುಕ್ಕಲ್ಲಿ ಕೊಟ್ಟಿದ್ದಾರಾ? ಓಕೆ. ಸೊ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಕಂಡುಹಿಡಿದಿದ್ದು ಬಡ್ಸ್. ಓಕೆ, ಬಟ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದು ಐನ್ಸ್ಟೀನ್. ಕಂಡುಹಿಡಿದು ಒಂದು ಪ್ರೈಸ್ ಕೊಡ್ಲಿಲ್ಲ ನಾವು, ಎಕ್ಸ್ಪ್ಲೇನ್ ಮಾಡದ್ನಲ್ಲ ಅಂದ್ಬಿಟ್ಟು ಪ್ರೈಸ್ ಕೊಟ್ಟಿರೋ. ಗೊತ್ತಾಗ್ತಿದ್ಯಾ? ಓಕೆ. ಸೊ ಹರ್ಟ್ಸ್ ಬೇರೆದಕ್ಕೆ ಸಿಕ್ಕಿದೆ ಬಿಡಿ, ಬಟ್ ಆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಎಕ್ಸ್ಪ್ಲೇನ್ ಮಾಡಿದಾನೆ ಐನ್ಸ್ಟೀನ್. ಅವನು ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ he gets a Nobel Award. Okay, so we'll see what is explanations given by Einstein. Einstein ಇಂದ ಏನೇನ್ ಎಕ್ಸ್ಪ್ಲನೇಷನ್ ಕೊಟ್ಟ ಅದನ್ನ ನಾವು ಚೆಕ್ ಮಾಡ್ಬೇಕು. ಈಗ ಫಸ್ಟ್ ಐನ್ಸ್ಟೀನ್ ಏನ್ ಮಾಡಿದ? he assumed light consists of photons. ಇದು ತುಂಬಾ ಇಂಪಾರ್ಟೆಂಟ್. ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ಫೋಟಾನ್ಸ್ ಅಂತ ಏನು? ಈ ಫೋಟಾನ್ಸ್ ಅಂದ್ರೆ, ಓಕೆ, ಸೊ ಫೋಟಾನ್ಸ್ ಆರ್ ನಥಿಂಗ್ ಬಟ್ ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಕರೀತೀವಿ ಫೋಟಾನ್ಸ್.
Okay, so each photon has energy that is equal to h mu. Okay, so you need to idana. Okay, science the light consists of photon. So each photon ಅಲ್ಲಿ ನಮಗೆ ಎನರ್ಜಿ ಎಷ್ಟು ಇರುತ್ತದೆ, h mu ಇರುತ್ತೆ ಅಂತ. Okay, h mu, h is Planck's constant. I will discuss when about Planck's theory ಬರುತ್ತೆ ಅವಾಗ ಹೇಳ್ತೀನಿ. h is Planck's constant and mu is frequency. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಪ್ಲಾಂಕ್ಸ್ ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿಲಿ ಅದೇ ಹೇಳ್ತಾನೆ, ಬಟ್ ಅವನು ಸ್ವಲ್ಪ ಬೇರೆ ವರ್ಡ್ ಕೊಡ್ತಾನೆ, ಇವನೊಂದು ಬೇರೆ ವರ್ಡ್ ಕೊಡ್ತಾನೆ ಅಷ್ಟೇ. ಸೊ ಎಕ್ಸ್ಪ್ಲನೇಷನ್ ಇಬ್ರದ್ದು ಒಂದೇ. ಓಕೆ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿದು ಒಂದೇ, ಫೋಟಾನ್ದು ಒಂದು, ಐನ್ಸ್ಟೀನ್ ಥಿಯರಿನೂ ಒಂದೇ. ಬಟ್ ಪ್ಲಾಂಕ್ಸ್ ಏನ್ ಮಾಡ್ತಾನೆ ಕ್ವಾಂಟಾ ಅಂತ ಹೇಳ್ತಾನೆ, ಐನ್ಸ್ಟೀನ್ ಏನ್ ಮಾಡ್ತಾನೆ ಫೋಟಾನ್ಸ್ ಅಂತ ಹೇಳ್ತಾನೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಡೋಂಟ್ ಮೆಸ್ ಇಟ್ ಅಪ್. ಓಕೆ, ಫೋಟಾನ್ಸ್ ಅಂಡ್ ಕ್ವಾಂಟಾ. ಕ್ವಾಂಟಾ ಹೇಳಿದ್ದು ಪ್ಲಾಂಕ್, ಅದು ಪ್ಲಾಂಕ್ ನಾನು ಹೇಳ್ತೀನಿ ಮುಂದೆ. ನಥಿಂಗ್ ಬಟ್ ಸ್ಮಾಲ್ ಡಿಸ್ಕ್ರೀಟ್ ಎನರ್ಜಿ ಪ್ಯಾಕೆಟ್ಸ್. ಓಕೆ, ಸೊ ಅದರಲ್ಲಿ ಎನರ್ಜಿ ಎಷ್ಟಿರುತ್ತೆ, ಒಂದು ಫೋಟಾನ್ ಅಲ್ಲಿ ಎಷ್ಟು ಎನರ್ಜಿ ಇರುತ್ತೆ, h mu. One photon will have h mu. Each photon can eject one electron from the metal. ಅಂದ್ರೆ ಒಂದು ಮೆಟಲ್ ಸರ್ಫೇಸ್ ಇಲ್ಲಿದೆ ಅಂದ್ರೆ ಈ ಮೆಟಲ್ ಸರ್ಫೇಸ್ ಇಂದ ಫೋಟಾನ್, ಅಂದ್ರೆ ಫೋಟಾನ್ ಏನು ಲೈಟ್ ಅಲ್ವಾ, ಫೋಟಾನ್ ತಾನೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದಾಗ ಫೋಟೋ ಇಸ್ ಲೈಟ್. ಓಕೆ, ಸೊ ಈ ಒಂದು ಫೋಟಾನ್ ಅಂದ್ರೆ ಲೈಟ್ ರೇ ಇನ್ಸಿಡೆಂಟ್ ಆಗುತ್ತಲ್ಲ ಇದ್ರ ಮೇಲೆ, ಈ ಒಂದು ಫೋಟಾನ್ ಎಷ್ಟು ಎಲೆಕ್ಟ್ರಾನ್ ಎಜೆಕ್ಟ್ ಮಾಡಬಹುದು, ಒಂದು ಎಲೆಕ್ಟ್ರಾನ್ ಅಲ್ವಾ. ಸೊ ಒಂದು ಎಲೆಕ್ಟ್ರಾನ್ ಎಜೆಕ್ಟ್ ಮಾಡಬಹುದು ಫ್ರಮ್ ದ ಮೆಟಲ್. ಅಂದ್ರೆ ನೀವೀಗ ಫೋಟಾನ್ ನ ಜಾಸ್ತಿ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಜಾಸ್ತಿ ಇಜೆಕ್ಟ್ ಆಗುತ್ತೆ ಅಲ್ವಾ, ಕರೆಕ್ಟ್ ತಾನೆ. ಸೊ ಇಲ್ಲಿ ನೀವು ಫೋಟಾನ್ ಜಾಸ್ತಿ ಮಾಡ್ಬೇಕಂದ್ರೆ ಲೈಟ್ ಅಲ್ವಾ, ಸೊ ಲೈಟ್ ಅಲ್ಲಿ ಏನ್ ಮಾಡ್ಬೇಕು, ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಬೇಕು, ಇಂಟೆನ್ಸಿಟಿನ ಜಾಸ್ತಿ ಮಾಡ್ಬೇಕು. ಅವಾಗ ಇಲ್ಲಿ ಎಲೆಕ್ಟ್ರಾನ್ ಏನಾಗುತ್ತಾ ಹೋಗುತ್ತೆ, ಜಾಸ್ತಿ ಇಜೆಕ್ಟ್ ಆಗುತ್ತಾ, ಯಾ. ಸೊ ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಜಾಸ್ತಿ ಇಜೆಕ್ಟ್ ಆಗುತ್ತೆ. ಸೊ ಅದನ್ನ ಐನ್ಸ್ಟೀನ್ ಹೇಳ್ತಾನೆ. ಸೊ ದಟ್ ಈಸ್ ದ ಎಕ್ಸ್ಪ್ಲನೇಷನ್ ಇಸ್ ಗೋಯಿಂಗ್ ಟು ಗಿವ್. ಅಂದ್ರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಬರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, let's see here, we have Einstein's explanations in that. Okay, Einstein's explanation of photoelectric effect. Shining of beam of light on a metal surface can therefore be viewed as a shooting beam of particles, the photons. When a photon of sufficient energy strikes an electron in the atom of the metal, it transfers energy instantaneously to the electron during collision. Electrons ejected without any time lag or delay. ಸೊ ಯಾವಾಗ ಒಂದು ಫೋಟಾನ್ ಸಫಿಶಿಯಂಟ್ ಎನರ್ಜಿ ಅಂದ್ರೇನು, ಎಚ್ ಮಿ, ಆ ಎನರ್ಜಿಲಿ ಬಂದು ಅಂದ್ರೆ ಎಚ್ ಮ್ಯೂ ನಾಟ್ ತಗೋಬಹುದು ನೀವು, ಯಾಕಂದ್ರೆ ಮ್ಯೂ ನಾಟ್ ಇಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ಆ ಎಚ್ ಮ್ಯೂ ನಾಟ್ ಫ್ರೀಕ್ವೆನ್ಸಿ ಬಂದು ಹೊಡೆದಾಗ ಮೆಟಲ್ ಸರ್ಫೇಸ್ಗೆ, ಮೆಟಲ್ ಅಲ್ಲಿರುವಂತಹ ಆಟಮ್ ಅಲ್ಲಿರುವಂತಹ ಎಲೆಕ್ಟ್ರಾನ್ ಏನಾಗುತ್ತೆ, ಆಚೆಗೆ. ಓಕೆ, ಸೊ ಅಲ್ಲಿ ಹೊಡೆದ ತಕ್ಷಣ ಎನರ್ಜಿ ಟ್ರಾನ್ಸ್ಫರ್. ನೀವು ಗೊತ್ತಿದೆ ನೋಡಿ, ಕೊಲ್ಯೂಷನ್ ಆಗ್ಬೇಕಾರೆ ಇಲ್ಲ ಒಂದು ಬಾಲ್ ಇದೆ, ಇಲ್ಲಿ ಇನ್ನೊಂದು ಬಾಲ್ ಇದೆ, ನೀವು ಈ ಬಾಲ್ ನ ಒದ್ದರೆ ಈ ಬಾಲ್ಗೆ ಏನಾಗುತ್ತೆ, ಈ ಬಾಲ್ ಡ್ಯಾಶ್ ಮಾಡಿದ್ರೆ ಇದು ಮೂವ್ ಆಗುತ್ತೆ, ಇದು ಇದು ರೆಸ್ಟ್ ಅಲ್ಲಿ ಇತ್ತು, ಇದ್ರಲ್ಲಿ ಯಾವ್ದು ಎನರ್ಜಿ ಇರಲಿಲ್ಲ, ಈ ಎನರ್ಜಿ ಇದಕ್ಕೆ ಟ್ರಾನ್ಸ್ಫರ್ ಆಯ್ತಲ್ವಾ. ಇಲ್ಲಿ ಕೂಡ ಅದೇ ತರ ಆಗ್ತಿರೋದು. ಈ ಎಚ್ ಮ್ಯೂ ನಾಟ್ ಅಲ್ಲಿ ಇರುವಂತಹ ಎನರ್ಜಿ ಮೆಟಲ್ ಅಲ್ಲಿ ಇರುವಂತಹ ಆಟಮ್ ಇರುವಂತಹ ಎಲೆಕ್ಟ್ರಾನ್ ಹೊಡೆದಾಗ ಎಲೆಕ್ಟ್ರಾನ್ ಏನಾಯ್ತು, ಎನರ್ಜಿ ಸಿಕ್ತು. ಆಗ ಎಲೆಕ್ಟ್ರಾನ್ ಏನಾಯ್ತು, ಮೂವ್ ಆಯ್ತು ಅಲ್ವಾ. ಡ್ಯೂರಿಂಗ್ ಕೊಲಿಷನ್ ದ ಎಲೆಕ್ಟ್ರಾನ್ ಇಜೆಕ್ಟೆಡ್ ವಿದೌಟ್ ಎನಿ ಟೈಮ್ ಲ್ಯಾಗ್. ಏನೋ ಒಂದು ಟೈಮ್ ಲ್ಯಾಗೇ ಇಲ್ಲ. ನೀವು ಹೆಂಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಪಟ್ ಅಂತ ಬರುತ್ತೆ, ಅದೇ ರೀತಿ ಇಲ್ಲಿ ಎಲೆಕ್ಟ್ರಾನ್ಗೆ ಈ ಒಂದು ಫೋಟಾನ್ ಬಂದು ಹೊಡೆದ ತಕ್ಷಣ ಇಜೆಕ್ಟ್ ಆಗುತ್ತೆ. So greater the energy possessed by the photon, greater will be the transfer energy and greater kinetic energy of the ejected electron. ಅಂದ್ರೆ ಫೋಟಾನ್ ಎನರ್ಜಿ ಜಾಸ್ತಿ ಇದ್ರೆ ನಿಮ್ಗೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಜಾಸ್ತಿ ಬರುತ್ತೆ ಅಲ್ವಾ. ಅದನ್ನ ಹೇಳ್ತಾ ಇರೋದು, ಫೋಟಾನ್ ಜಾಸ್ತಿ ಇದೆ ಅಂದ್ರೆ ಸೊ ಅವಾಗ ಎಲೆಕ್ಟ್ರಾನ್ಸ್ ನಿಮ್ಗೆ ಜಾಸ್ತಿ ಇಜೆಕ್ಟ್ ಆಗುತ್ತೆ. So kinetic energy of the ejected electron is proportional to the frequency. ನಾ ಇದನ್ನ ಆಗ್ಲೇ ಹೇಳಿದೆ ನಿಮ್ಗೆ, kinetic energy is directly proportional to frequency. ಹೌದಾ.
right? So ಇಲ್ಲಿ ನೋಡಿ, the striking photon has energy equal to h mu frequency. H mu and the minimum energy required to eject the electron, that is threshold frequency is to h mu naught, also called as work function W naught. Okay, W naught. Work function is nothing but ಎಷ್ಟು amount of work ಮಾಡಬೇಕು to remove the electron ಅಲ್ವಾ. ಇವಾಗ ನಿಮ್ಗೆ ಯಾವುದೋ ಒಂದು ಕೆಲಸ ಕೊಟ್ಟಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಮೂಟೆ ಅಕ್ಕಿನ ನೀವು ಎತ್ತಿ ಆ ಕಡೆ ಇಡಬೇಕು, ಒಂದು ಮೂಟೆ ಅಕ್ಕಿ ಎತ್ತಿ ನೀವು ಆ ಕಡೆ ಇಡಬೇಕು ಅನ್ನೋದು ವರ್ಕ್. ನೀವು ಅದನ್ನ ವರ್ಕ್ ಮಾಡ್ಬೇಕಂದ್ರೆ ನೀವು ಎಷ್ಟು ಎನರ್ಜಿ ಹಾಕ್ಬೇಕು, ಅದಕ್ಕೆ ಆ ಎನರ್ಜಿನ ಅಲ್ಲಿಗೆ ಎತ್ತಿ ಈ ಕಡೆ ಹಾಕಕ್ಕೆ ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗಬೇಕು, ದಟ್ ಇಸ್ ವರ್ಕ್ ಫಂಕ್ಷನ್. ಓಕೆ, ಸೊ ಇಲ್ಲಿ ನಮ್ಗೆ ಫೋಟಾನ್ ಎನರ್ಜಿ ಇಸ್ ಈಕ್ವಲ್ ಟು ಎಚ್ ಮ್ಯೂ. ಫೋಟಾನ್ ಎನರ್ಜಿ ಎಷ್ಟಿದೆ, ಎಚ್ ಮ್ಯೂ ಇದೆ. ಮಿನಿಮಮ್ ಎನರ್ಜಿ ನಮಗೆ ಬೇಕಾಗಿರೋದು ಎಷ್ಟು, ಎಚ್ ಮ್ಯೂ ನಾಟ್. ಓಕೆ, ಸೊ ಅವೆರಡನ್ನ ಡಿಫ್ರೆನ್ಸ್ ಮಾಡಿದಾಗ ನಮ್ಗೆ ಎನರ್ಜಿ ಏನಿದೆ ಅಂತ ಗೊತ್ತಾಗುತ್ತೆ. ನಿಮಗೆ ಬೇಕಾಗಿರೋ ಎನರ್ಜಿ ಮತ್ತೆ ನಿಮ್ಮ ಹತ್ರ ಇರೋ ಎನರ್ಜಿ. ಓಕೆ, ನಿಮ್ಮ ಹತ್ರ ಇರೋ ಎನರ್ಜಿ ಎಚ್ ಮ್ಯೂ, ನಿಮಗೆ ಬೇಕಾಗಿರೋ ಎನರ್ಜಿ ಎಚ್ ಮ್ಯೂ ನಾಟ್. ಸೊ ಅವೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಎಕ್ಸಾಕ್ಟ್ ಆಗಿ ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನ ನಾವು ಕೈನೆಟಿಕ್ ಎನರ್ಜಿಗೆ ರಿಲೇಟ್ ಮಾಡಿದಾಗ, ಕೈನೆಟಿಕ್ ಎನರ್ಜಿ ಇಸ್ ವಾಟ್, ಹಾಫ್ ಎಂ ವಿ ಸ್ಕ್ವೇರ್. ಹಾಫ್ ಎಂ ವಿ ಸ್ಕ್ವೇರ್, ಇಲ್ಲಿ ಅದನ್ನೇ ಮಾಡಿದಾರೆ ನೋಡಿ. ಎಚ್ ಮ್ಯೂ ಏನು, ಎಚ್ ಮ್ಯೂ ಇಸ್ ದ amount of energy we have. Okay, so h mu naught is the threshold ನಾವು ಬೇಕಾಗಿರೋದು. ಮಿನಿಮಮ್ ಇಷ್ಟು ಬೇಕೇ ಬೇಕು ಅಂತ ಮಿನಿಮಮ್. ಓಕೆನಾ, ಅದ್ರ ಜೊತೆಗೆ ಕೈನೆಟಿಕ್ ಎನರ್ಜಿ ಎಷ್ಟಿದೆ, ಹಾಫ್ ಎಂ ವಿ ಸ್ಕ್ವೇರ್. ಓಕೆ, m is nothing but mass of electron. ಇಲ್ಲಿ ಈಗ ಕೊಟ್ಟಿದಾರಲ್ಲ, mass of electron, v is the velocity of the ejected electron. More intense beam of light consists of larger number of photons. ನೋಡಿ, ಇಂಟೆನ್ಸಿಟಿ ಆಫ್ ಬೀಮ್ ಆಫ್ ಲೈಟ್ ಜಾಸ್ತಿ ಇದ್ರೆ, ಅರ್ಥ ಆಗ್ತಿದ್ಯಾ? ಇಂಟೆನ್ಸಿಟಿ ಜಾಸ್ತಿ ಇದ್ರೆ ಏನ್ ಜಾಸ್ತಿ ಇದೆ ಅಂತ ಅರ್ಥ ಹೇಳಿ, ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಇದೆ ಅಂತ ಅಲ್ವಾ. ಇಂಟೆನ್ಸಿಟಿ ಆಫ್ ಬೀಮ್ ಆಫ್ ಲೈಟ್ ಜಾಸ್ತಿ ಇದ್ರೆ ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಇರುತ್ತೆ. ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಇದ್ರೆ ಕಾನ್ಸಿಕ್ಯೂಟಿವ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಜೆಕ್ಟೆಡ್ ಜಾಸ್ತಿ ಆಗುತ್ತಾ? ಇಟ್ಕೊಬೇಕು, ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳ್ದೆ ನಿಮ್ಗೆ ಆಗ್ಲೇ, ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡಿದ್ರೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ನಾ? ಫ್ರೈಡೇನು ಹೇಳಿದೆ. ಫ್ರೈಡೇನು ಇಂಟೆನ್ಸಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ನೀವು ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡ್ತಿದ್ದೀರಾ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಜೆಕ್ಟ್ ಆಗೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್ ಆಗಿದೆಯಾ ಸರ್? ಅದೇ ತರ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದ್ರೆ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ ಅವಾಗ? ಎಲೆಕ್ಟ್ರಾನ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ? ಹೌದು ಹೌದು ಹೌದು, ಖಂಡಿತ. ನೋಡಿ, ಅಂದ್ರೆ ನಾವು ಈಗ ಫಸ್ಟ್ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮಾಡ್ಬೇಕಾದ್ರೆ ಲೋ ಫ್ರೀಕ್ವೆನ್ಸಿ ಇಟ್ಟಿದ್ವಿ. ಆ ಲೋ ಫ್ರೀಕ್ವೆನ್ಸಿನ ಸ್ಲೈಟ್ ಆಗಿ ಇನ್ಕ್ರೀಸ್ ಮಾಡ್ತಾ 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 ಒಂದ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಬಂದಾಗ ಎರಡು ಎಲೆಕ್ಟ್ರಾನ್ ಆಚೆ ಬರಕ್ ಸ್ಟಾರ್ಟ್ ಆಯ್ತು. ಅದು ಸ್ಟಾರ್ಟಿಂಗ್. ಆ ಒಂದು ಸ್ಟಾರ್ಟಿಂಗ್ ಅಂದ್ರೆ ಅದು ಮಿನಿಮಮ್ ಎನರ್ಜಿ, ಅದನ್ನ ನಾವು ಥ್ರೆಶೋಲ್ಡ್ ಅಂತ ಕರಿತೀವಿ. ಆಮೇಲೆ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ತಿದ್ದಂಗೆ 2 ಎಲೆಕ್ಟ್ರಾನ್ ಬರ್ತಿದ್ದ ಜಾಗದಲ್ಲಿ 6 ಬರಕ್ ಸ್ಟಾರ್ಟ್ ಆಯ್ತು, 6 ಇದ್ದಿದ್ದು 12 ಆಯ್ತು. ಹಂಗೆ ಜಾಸ್ತಿ 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 ಮಾಡ್ತಾ ಹೋದಂಗೆ ಎಲೆಕ್ಟ್ರಾನ್ಸ್ ಜಾಸ್ತಿ ಬರಕ್ ಸ್ಟಾರ್ಟ್ ಆಯ್ತು. ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತಾ? Okay, so that is the explanation given by Einstein. So adu Einstein the explanation. ಗೊತ್ತಾಗಿದೆಯಾ ಈಗ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತೆ ಬ್ಲಾಕ್ ಬಾಡಿ ರೇಡಿಯೇಷನ್. Is that clear? Yes. Okay, so ಇದು Einstein explanation of photo electric effect. ಫೋಟಾನ್ಸ್ ಅಂದ್ರೆ the packet of proton ಅಂತನಾ? ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಫೋಟಾನ್ಸ್ ಅಂದ್ರೆ. ಫೋಟಾನ್ಸ್ ಅಂದ್ರೆ ನೋಡಿ, ಈಗ ಲೈಟ್ ಹೀಗ್ ಬರ್ತಾ ಇದೆ ಅನ್ಕೊಳ್ಳಿ. ನೀವು ಯಾವ್ದೋ ಒಂದು ಟಾರ್ಚ್ ತಗೊಂಡಿದ್ದೀರಾ. ಓಕೆ, ಈ ಟಾರ್ಚ್ ಇಂದ ಲೈಟ್ ಆನ್ ಮಾಡಿದ್ದೀರಾ. ಓಕೆ,
ಆ ಲೈಟ್ ಅಲ್ಲಿ ಒಂದೊಂದು ಪಾರ್ಟಿಕಲ್ಸ್ ಇದೆ ನೋಡಿ ಈ ತರ. ಈ ಒಂದು ಪಾರ್ಟಿಕಲ್ ಫೋಟಾನ್, ಈ ಒಂದು ಪಾರ್ಟಿಕಲ್ ಫೋಟಾನ್, ಈ ಒಂದು ಪಾರ್ಟಿಕಲ್ ಫೋಟಾನ್. ಅರ್ಥ ಆಗ್ತಿದ್ಯಾ? ಓಕೆ, ಇದು ಸ್ಮಾಲ್ ಪ್ಯಾಕೆಟ್ಸ್ ತರ, ಸ್ಮಾಲ್ ಪ್ಯಾಕೆಟ್ಸ್. ಒಂದು ಚಿಕ್ಕ 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 ಅಂತ ನೀವು ಅದು ಅಬ್ಸರ್ವ್ ಮಾಡ್ಬೇಕಂದ್ರೆ ತುಂಬಾ ಏನೋ ಲೈಕ್ ಆಟಮ್ ಅಥವಾ ಎಲೆಕ್ಟ್ರಾನ್ ಸೈಜ್, ಆಟಮ್ ಸೈಜ್ ಅಲ್ಲಿ ಆಕ್ಚುಲಿ ನಾವು ಅಬ್ಸರ್ವ್ ಮಾಡ್ಬೇಕಂದ್ರೆ ಲೈಟ್ ಪಾರ್ಟಿಕಲ್ಸ್ ಆ ತರ ಬರ್ತಾ ಇರುತ್ತೆ. ಓಕೆ, ಸೊ ಆ ಒಂದು ಸ್ಮಾಲ್ ಸ್ಮಾಲ್ ಪ್ಯಾಕೆಟ್ಸ್ ಅಂದ್ರೆ ಅದನ್ನ ಫೋಟಾನ್ಸ್ ಅಂತ ಹೇಳ್ತೀವಿ. ಒಂದು ಫೋಟಾನ್ ಒಂದು ಎಲೆಕ್ಟ್ರಾನ್ ಇಜೆಕ್ಟ್ ಮಾಡುತ್ತೆ. ಹಾಗಾದ್ರೆ ನೀವು ಜಸ್ಟ್ ಒಂದು ಲೈಟ್ ಆನ್ ಮಾಡಿದಾಗ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಫೋಟಾನ್ಸ್ ಆಚೆ ಬರುತ್ತೆ, ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಇಜೆಕ್ಟ್ ಆಗ್ಬೋದು ಫ್ರಮ್ ದ ಮೆಟಲ್ ಸರ್ಫೇಸ್, ರೈಟ್? ಗೊತ್ತಾಗಿದ್ಯಾ? Yes, ಅಣ್ಣ. So that is about black body radiation with the photoelectric effect. Okay, so behavior of electromagnetic radiations. So ಈ ಒಂದು electromagnetic radiation Anna, can you speak much more louder? Yeah, can you hear me now? Your voice is Yes, sir, but slow. Should I slow down? Fast ಆಗ್ತಿದ್ಯಾ ಕ್ಲಾಸು? ಸೊ ನಿಮ್ಮ ವಾಯ್ಸ್ ಸ್ಲೋ ಆಗಿ ಕೇಳಿಸ್ತಿದೆ. ಸ್ಲೋ ಆಗಿ ಕೇಳಿಸ್ತಿದ್ಯಾ? Okay, so ಈಗ dual behavior of electromagnetic radiation. So dual behavior of electromagnetic radiation ಅಲ್ಲಿ ನಾವೇನ್ ಮಾಡಿದ್ವಿ? ಸೊ ಈಗ ತಾನೇ we discussed wave nature ಒಂದು, ಇನ್ನೊಂದು ಯಾವುದು? This is another one, wave nature ಜೊತೆಗೆ am I audible? Yeah. So ಇನ್ನೊಂದು ಪಾರ್ಟಿಕಲ್. ಸೊ ಡ್ಯುಯಲ್ ಬಿಹೇವಿಯರ್, ಇದು ಡ್ಯುಯಲ್ ರೋಲ್ ಅಂತ ಕರಿತೀವಿ ನಾವು. ಓಕೆ, ಸೊ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎರಡು ರೋಲ್ಗಳಿದೆ. ಒಂದು ಯಾವುದು ವೇವ್ ರೋಲ್, ಇನ್ನೊಂದು ಯಾವುದು ಪಾರ್ಟಿಕಲ್. ಓಕೆ, ಸೊ ಇದೇನ್ ಮಾಡುತ್ತೆ ಎರಡು? ದಿ ಎಕ್ಸ್ಪ್ಲೇನ್ ಬ್ಲಾಕ್ ಬಾಡಿ ರೇಡಿಯೇಷನ್ ಅಂಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಸ್ಯಾಟಿಸ್ಫ್ಯಾಕ್ಟರಿಲಿ. ಓಕೆ, ಅದು ಎರಡನ್ನೂ ಎಕ್ಸ್ಪ್ಲೇನ್ ಮಾಡುತ್ತೆ. Not consistent with the known wave behavior of light, which would account for the phenomena of interference and diffraction. ಅಂದ್ರೆ ಈ ಇಂಟರ್ಫರೆನ್ಸ್ ಮತ್ತೆ ಡಿಫ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ, ಬಟ್ ಏನು ದಟ್ ವಿಲ್ ಎಕ್ಸ್ಪ್ಲೇನ್. ಯಾವ್ದು ಎಕ್ಸ್ಪ್ಲೇನ್ ಮಾಡ್ತಿದ್ವಿ ಇವಾಗ? ಪಾರ್ಟಿಕಲ್ ನೇಚರ್ ಅಂತ ಕಂಡಿಡ್ಕೊಂಡ ಮೇಲೆ ಅದು ಎಕ್ಸ್ಪ್ಲೇನ್ ಮಾಡುತ್ತೆ. The only way to resolve the dilemma was accept the idea that light possesses both particle and wave-like properties, that has light as dual behavior. ಅಂದ್ರೆ ನಾವು ಈ ಒಂದು ಫಿನಾಮಿನಾಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು, ಏನು ಲೈಟ್ ತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕೂಡ ಎರಡು ಪ್ರಾಪರ್ಟೀಸ್ ಲೈಕ್ ವೇವ್ ಅಂಡ್ ಪಾರ್ಟಿಕಲ್ ನೇಚರ್ ಎರಡು ಇದೆ ಅಂತ ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಕ್ಲಿಯರ್ ಆಗಿದ್ಯಾ? ಸರ್, ಫಿನೋಮಿನಾ ಅಂದ್ರೆ? ಫಿನಾಮಿನನ್ ಅಂದ್ರೆ ಕನ್ನಡದಲ್ಲಿ ವಿದ್ಯಮಾನ. ವಿದ್ಯಮಾನ ಅಂತ. ಕನ್ನಡದಲ್ಲಿ ವಿದ್ಯಮಾನಗಳು ಅಂತ ಕರೀತಾರೆ. ಹೌದು, ಫಿನಾಮಿನನ್ ವಿದ್ಯಮಾನ ಅಂತ ಕರೀತಾರೆ. ಅಂದ್ರೆ ಇದು ಲೈಕ್ ಇಟ್ಸ್ ಲೈಕ್ ಫ್ಯಾಕ್ಟ್, ಸತ್ಯ ಇದು. ಓಕೆ ಸರ್, ಯೂನಿಟ್ ಗಲ್ವಾ ವಿದ್ಯಮಾನ ಅನ್ನೋದು? ಯೂನಿಟ್ ಗಲ್ಲಪ್ಪ. ಓಕೆ ಸರ್. ಆಕ್ಚುಲಿ ಇಲ್ಲಿ ನಾವು ಯಾವಾಗ ಒಂದು ಫಿನಾಮಿನಾ ಅಂತ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ಲೈಕ್ it is a fact that is observed or exists or happens. ಅಂದ್ರೆ ಅದು ಆಗುತ್ತೆ, ಅದಿದೆ. ಓಕೆ, ದಟ್ ಎಕ್ಸಿಸ್ಟ್ ಅನ್ನೋದು ಅದಿದೆ ಅಥವಾ ಆ ಥರದ್ದು ಆಗಿದೆ ಅನ್ನೋಂತ ಏನಿರ್ತದೆ ಅದನ್ನ ನಾವು ಫಿನಾಮಿನಾ ಅಂತ ಕರಿತೀವಿ.
ಗೊತ್ತಾಗ್ತಿದ್ಯಾ? ಈಗ ನಾವು ರೆಸ್ಪಿರೇಷನ್ ಮಾಡ್ತೀವಲ್ವಾ, ಆ ರೆಸ್ಪಿರೇಷನ್ ನಾವು ಫಿನಾಮಿನಾ ಅಂತ ಕರಿಬಹುದು. ಉಸಿರಾಡ್ತೀವಲ್ಲ, ಅದನ್ನ ನಾವು ಫಿನಾಮಿನಾ ಅಂತ ಕರೆಯುವುದು. ಯಾಕೆ ಫಿನಾಮಿನಾ ಅಂತ ಕರಿತೀವಿ ಅದನ್ನ? ಬಿಕಾಸ್ ಇಟ್ ಈಸ್ ಹ್ಯಾಪನಿಂಗ್ ಅಲ್ವಾ, ಅದು ಫ್ಯಾಕ್ಟ್, ಅದು ಹಾಗೆ ಆಗುತ್ತೆ ಅದು. ಓಕೆ, ಸೊ ಅದನ್ನ ನಾವು ಫಿನಾಮಿನಾ ಅಂತ ಕರಿತೀವಿ ಅಷ್ಟೇ. ಗೊತ್ತಾಗಿದ್ಯಾ? ಗುಡ್. Okay, is that clear to you all now? Yes, sir. Okay, so ಈಗ ಬ್ಲಾಕ್ ಬಾಡಿ ರೇಡಿಯೇಷನ್ ಮತ್ತೆ ಫೋಟೋ ಎಲೆಕ್ಟ್ರಿಸಿಟಿ ಎರಡು ಕ್ಲಿಯರ್ ಆಗಿದೆ. ಐನ್ಸ್ಟೈನ್ ಎಕ್ಸ್ಪ್ಲನೇಷನ್ ಮಾಡ್ಕೊಂಡಿದ್ದೀವಿ. ಸೊ ನಾವೀಗ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ನೋಡೋಣ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಸೊ ಯು ಕ್ಯಾನ್ ಸಿ ಹಿಯರ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಸೊ ಇದನ್ನ ತಿಳ್ಕೊಳ್ಳೋಕೆ ಮುಂಚೆ ನಾವು ಒಂದು ವಿಡಿಯೋ ನೋಡ್ಬಿಡೋಣ. ಸೊ ವಿಡಿಯೋ ನೋಡಿ ದೆನ್ ವಿಲ್ ಡಿಸ್ಕಸ್. In 1900, Max Planck proposed quantum theory. This theory explains the nature of black body radiation. Black body. It is impossible to construct a perfect black body practically. A hollow metallic shape coated inside with platinum black and having small hole in its walls acts as a black body. A body acts as See, this one which you can see is a black body. Okay, so ಅವ್ರು ಹೇಳಿದ್ರೆ ಒಂದು ಪರ್ಫೆಕ್ಟ್ ಬ್ಲಾಕ್ ಬಾಡಿನ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ಏನು ನಾವು ಒಂದು ಮೆಟಾಲಿಕ್ ಸ್ಪಿಯರ್ ನ ಅದರಲ್ಲಿ ಒಂದು ಸ್ಮಾಲ್ ಹೋಲ್ ಪ್ಲಾಟಿನಮ್ ಬ್ಲಾಕ್ ಇನ್ಸೈಡ್, hollow metallic shape coated inside with platinum black and having a small hole in it acts as a black body ಅಂತ ಕರೆಯುತ್ತಾರೆ. a black body. A body which absorbs all the radiations falling on it is called black body. Characters of black body. Black body is not only a perfect absorber but also a perfect radiator, emits radiant energy. The nature of radiation emitted by black body depends upon its temperature. A plot of intensity of radiation against wavelength indicates at any temperature the intensity increases with wavelength, reaches maximum and then decreases. As the temperature increases, the peak of the curve shifts towards the lower wavelength. If the energy is emitted continuously, the curve should be shown as dotted lines. Postulates of Planck's should be Okay, so in this graph, so here you can observe graph is about intensity of radiation ಮತ್ತೆ wavelength. Okay, so ಅವೆರಡರಲ್ಲಿ ಪ್ಲಾಟ್ ಮಾಡಿದ್ದಾರೆ.
ಸೊ ಇಲ್ಲಿ ನಾನು ಹೇಳಿದೆ ನಿಮ್ಗೆ ಇದೊಂದು ಗ್ರಾಫ್ ತೋರಿಸಿ, ಇದು ಲ್ಯಾಂಬ್ಡಾ ಮ್ಯಾಕ್ಸ್. ಓಕೆ, ಇದನ್ನ ಏನ್ ಮಾಡಿದ್ವಿ, ಲ್ಯಾಂಬ್ಡಾ ಮ್ಯಾಕ್ಸ್ ಅಂತ ತೋರಿಸಿದೆ ನಾನು, ಲ್ಯಾಂಬ್ಡಾ ಮ್ಯಾಕ್ಸ್. ಓಕೆ, ಸೊ ಮ್ಯಾಕ್ಸಿಮಮ್. ಸೊ ಯಾವಾಗ ಅದು ಮ್ಯಾಕ್ಸಿಮಮ್ ಇರುತ್ತೆ ಅವಾಗ ಟೆಂಪರೇಚರ್ ನೋಡಿ, ಟೆಂಪರೇಚರ್ ಇಸ್ ಅರೌಂಡ್ 4000 ಕೆಲ್ವಿನ್. ಸೊ 4000 ಕೆಲ್ವಿನ್ ಆ ಟೆಂಪರೇಚರ್ ಅಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇದೆ ನೋಡಿ, ಇಂಟೆನ್ಸಿಟಿ ಇಸ್ ವೆರಿ ಮ್ಯಾಕ್ಸಿಮಮ್. ಸೊ ಆ ಇಂಟೆನ್ಸಿಟಿಯಲ್ಲಿ ಲ್ಯಾಂಬ್ಡಾ ಎಷ್ಟಿದೆ, ಲ್ಯಾಂಬ್ಡಾ ಮ್ಯಾಕ್ಸ್. ಓಕೆ, ಆ ಕಂಡೀಷನ್ ಅಲ್ಲಿ ಇಂಟೆನ್ಸಿಟಿನೂ ಜಾಸ್ತಿ, ವೇವ್ ಲೆಂತ್ ಕೂಡ ಜಾಸ್ತಿ. ಸೊ ಅದೇ ರೀತಿ ನಾವು ಟೆಂಪರೇಚರ್ ಕಮ್ಮಿ ಮಾಡ್ತಿದ್ದಂಗೆನೆ ಯು ಕ್ಯಾನ್ ಸಿ ಡಿಕ್ರೀಸ್ ಇನ್ ದ ಇಂಟೆನ್ಸಿಟಿ ಅಲ್ವಾ. ಟೆಂಪರೇಚರ್ ಕಮ್ಮಿ ಆಗ್ತಿದೆ ಅಂದ್ರೆ ಟೆಂಪರೇಚರ್ ನೋಡಿ, ಈ ಟೆಂಪರೇಚರ್ ಇಂಟೆನ್ಸಿಟಿ ಎಷ್ಟಿದೆ, ಈ ಟೆಂಪರೇಚರ್ ಇಂಟೆನ್ಸಿಟಿ ಎಷ್ಟಿದೆ ಅಲ್ವಾ. ಸೊ ನೀವು ತುಂಬಾ ಹೈ ಟೆಂಪರೇಚರ್ ಕೊಟ್ಟಾಗ ಇಂಟೆನ್ಸಿಟಿ ವಿಲ್ ಬಿ ಮೋರ್. ಓಕೆ, ಸೊ ಆಮೇಲೆ ಅದೇನಾಗುತ್ತೆ, ಎನರ್ಜಿನ ಎಮಿಟ್ ಕೂಡ ಮಾಡುತ್ತೆ. ಇಫ್ ಎನರ್ಜಿ ಎಮಿಟ್ಸ್ ಕಂಟಿನ್ಯೂಟ್ಲಿ, ಅವ್ರು ಏನ್ ಮಾಡಿದ್ದಾರೆ ಡಾಟೆಡ್ ಲೈನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. Shown as dotted lines, postulates of Planck's quantum theory. According to Planck's experimental observation, due to vibration of charged particles, electrons in the body, the emission is not continuous but in discrete packets of energy called quanta. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಇಷ್ಟು ತನಕ ಏನ್ ಮಾತಾಡ್ತಿದ್ವಿ, ಒಂದು ಬ್ಲ್ಯಾಕ್ ಬಾಡಿ ಇಲ್ಲಿದೆ ಅಂದ್ರೆ ಓಕೆ, ಸೊ ಒಂದು ಬ್ಲ್ಯಾಕ್ ಬಾಡಿ ಇದೆ ನಮ್ಮ ಹತ್ರ ಅಂದ್ರೆ, ಸೊ ಈ ಬ್ಲ್ಯಾಕ್ ಬಾಡಿ ಏನಾಗ್ತಿದೆ, ರೇಡಿಯೇಷನ್ ಎಮಿಟ್ ಮಾಡ್ತದೆ. ಈ ರೇಡಿಯೇಷನ್ ಹೇಗೆ ಎಮಿಟ್ ಆಗ್ತಿದೆ, ಬಿಕಾಸ್ ಆಫ್ ವೈಬ್ರೇಷನ್ ಆಫ್ ದ ಚಾರ್ಜ್ ಪಾರ್ಟಿಕಲ್ಸ್. ಏನ್ ಎಲೆಕ್ಟ್ರಾನ್ಸ್ ಇದಾವೆ, these electrons when they vibrate they emit energy. So this is what I have told you people. Electromagnetic radiations ಬರ್ಬೇಕಾದ್ರೆ ನಾನು ಹೇಳಿದೆ ಅಲ್ವಾ, ಎಲೆಕ್ಟ್ರಾನ್ಸ್ ನ ಏನಾಗುತ್ತೆ ವೈಬ್ರೇಟ್ ಆಗಿ ಆ ತರ ವೇವ್ ಪ್ರೊಡ್ಯೂಸ್ ಮಾಡುತ್ತೆ. ಡು ರಿಮೆಂಬರ್? Yes, sir. ಯಾ, ಸೊ ಹಾಗೆ. ಓಕೆ, ಸೊ ಇನ್ ದ್ಯಾಟ್ ವೇ ಏನಾಗುತ್ತೆ, ರೇಡಿಯೇಷನ್ಸ್ ನಮ್ಗೆ ಎಮಿಟ್ ಆಗುತ್ತೆ. ಸೊ ಆ ಪ್ಲಾಂಕ್ಸ್ ಏನ್ ಮಾಡ್ತಾನೆ, ಪ್ಲಾಂಕ್ಸ್ ಈ ಒಂದು ರೇಡಿಯೇಷನ್ ಏನ್ ಬರ್ತಾ ಇದೆ, ಓಕೆ, ಇದು ಕಂಟಿನ್ಯೂಸ್ ಇಲ್ಲ, ಇಟ್ ಇಸ್ ನಾಟ್ ಕಂಟಿನ್ಯೂಸ್ ಬಟ್ ಇಟ್ ಈಸ್ ಡಿಸ್ಕ್ರೀಟ್. ಯಾರಾದ್ರೂ ಹೇಳ್ಬೋದಾ ಡಿಸ್ಕ್ರೀಟ್ ಅಂದ್ರೆ ಏನು ಅಂತ? ಡಿಸ್ಕ್ರೀಟ್ ಅಂದ್ರೆ ಏನ್ ಹೇಳ್ಬೋದು? ಈಗ ನೋಡಿ, ಕಾಲೇಜ್ ಒಳಗಡೆ, ಕ್ಲಾಸ್ ರೂಮ್ ಒಳಗಡೆ ಬಂದಾಗ ನಿಮ್ಮನ್ನ ಡಿಸ್ಕ್ರೀಟ್ ಆಗಿ ಕೂರಿಸಿರ್ತೀವಿ. ನೀವು ಕ್ಲಾಸ್ ರೂಮ್ ಇಂದ ಆಚೆ ಹೋದಾಗ ವಿಲ್ ಗೋ ಟುಗೆದರ್, ಕಂಟಿನ್ಯೂಸ್. ನೀವು ಅರ್ಥ ಆಗ್ತಿದ್ಯಾ? ಡಿಸ್ಕ್ರೀಟ್ ಅಂದ್ರೆ ಏನಾವಾಗ? Sir, explain once again. So stable, repeated. ನೋಡಿ, ಈಗ ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಡಿಸ್ಕ್ರೀಟ್. ಡಿಸ್ಕ್ರೀಟ್ ಅಂದ್ರೆ ಏನಂತ ತಿಳ್ಕೊಬೇಕು. ಡಿಸ್ಕ್ರೀಟ್ ಅಂದ್ರೆ ಪ್ರತ್ಯೇಕವಾದದ್ದು ಅಂತ ಕರೀತಾರೆ, ಗೊತ್ತಿದ್ಯಾ? Yes, sir. ಇಂಡಿವಿಜುವಲ್ ಅಂತ ನಾನು ಕರಿಬಹುದು ಅದನ್ನ, ಇಂಡಿವಿಜುವಲ್. ಓಕೆ, ಸೊ ಅದು ಡಿಸ್ಕ್ರೀಟ್. ಅಂದ್ರೆ ಇಲ್ಲಿ ಎಮಿಷನ್ ಆಗ್ತಿರೋ ರೇಡಿಯೇಷನ್ಗಳು ಕಂಟಿನ್ಯೂಸ್ ಆಗಿಲ್ಲ, ಅವೇನಾಗ್ತಿದಾವೆ ಇಂಡಿವಿಜುವಲ್ ಆಗಿದೆ, ಒಂದು 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 ಸೆಪರೇಟ್, ಪ್ರತ್ಯೇಕವಾಗಿರುವಂತದ್ದು. ಆ ಡಿಸ್ಕ್ರೀಟ್ ಪ್ಯಾಕೆಟ್ ಆಫ್ ಎನರ್ಜಿನ ಏನಂತ ಕರೆದಿದ್ದಾನೆ ಇಲ್ಲಿ ಪ್ಲಾಂಕ್ಸ್? ಕ್ವಾಂಟಾ. ಅದೇ ಐನ್ಸ್ಟೀನ್ ಏನ್ ಕರೆದ? Photon. ಎಸ್, ವೆರಿ ಗುಡ್, ವೆರಿ ಗುಡ್. Photon. ಅಷ್ಟೇ ಇಲ್ಲಿ ಡಿಫರೆನ್ಸ್ ನೀವು ನೆನ್ಪಿಟ್ಕೋಬೇಕಾಗಿರೋದು. ಐನ್ಸ್ಟೀನ್ ಕೂಡ ಅದನ್ನೇ ಹೇಳಿದ್ದು, ಇಟ್ ಇಸ್ ನಾಟ್ ಕಂಟಿನ್ಯೂಸ್ ಬಟ್ ಇಟ್ ಇಸ್ ಇನ್ ಡಿಸ್ಕ್ರೀಟ್ ಪ್ಯಾಕೆಟ್ಸ್ ಆಫ್ ಎನರ್ಜಿ, ದಟ್ ಈಸ್ ಫೋಟಾನ್ ಅಂತ ಅವನು ಹೇಳ್ದ ಐನ್ಸ್ಟೀನ್. ಇವನ್ ಏನ್ ಹೇಳ್ದ ಪ್ಲಾಂಕ್ಸ್? ಕ್ವಾಂಟಾ ಅಂತ ಹೇಳಿದಾನೆ ಅಷ್ಟೇ. ಓಕೆ, ದಟ್ಸ್ ದ ಓನ್ಲಿ ಒನ್ ಡಿಫರೆನ್ಸ್ ಬಿಟ್ವೀನ್ ಐನ್ಸ್ಟೀನ್ಸ್ ಥಿಯರಿ ಅಂಡ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ನೆನ್ಪಿಟ್ಕೋಬೇಕು ಡಿಫರೆನ್ಸ್. ಗೊತ್ತಾಯ್ತಾ? ಇದು ಎರಡು ಪಾಸ್ಟೇಟ್ ಗೊತ್ತಾಯ್ತಾ ನಿಮ್ಗೆ? Yes, sir. ಇದ್ರಲ್ಲಿ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕೇಳಿ. Sir, first one ಇನ್ನೊಂದ್ಸಲ explain ಮಾಡಿ. ಇನ್ನೊಂದ್ಸಲ ಹೇಳ. ಓಕೆ, ನೋಡಿ, ಈಗ ಒಂದು ಬ್ಲ್ಯಾಕ್ ಬಾಡಿ ತಗೊಂತೀನಿ. ಓಕೆ, ಈಗ ನಾವು ಒಂದು ಸಾಲಿಡ್ ತಗೊಂಡ್ರೆ ನಮ್ಗೆ ಗೊತ್ತಿದೆ ಸಾಲಿಡ್ ಸಬ್ಸ್ಟೆನ್ಸ್.
ಈಗೆಲ್ಲ ಮಾಲಿಕ್ಯೂಲ್ಸ್ ಸಾಲಿಡ್ ಅಲ್ಲಿ ಕ್ಲೋಸ್ ಆಗಿ ಪ್ಯಾಕ್ ಆಗಿರುತ್ತೆ ತಾನೆ. Yes, sir. ಮೆಟಲ್ ಸಾಲಿಡಾ ಲಿಕ್ವಿಡಾ? Solid. Solid. ಮೆಟಲ್ ಒಳಗಡೆ ಪಾರ್ಟಿಕಲ್ಸ್ ಎಲ್ಲ ಏನಾಗಿರುತ್ತೆ, ತುಂಬಾ ಟೈಟ್ ಆಗಿ ಪ್ಯಾಕ್ ಆಗಿರುತ್ತೆ ಅಲ್ವಾ. Yes, sir. ಅದೇ ನೀವು ಲಿಕ್ವಿಡ್ ತಗೊಂಡ್ರೆ ಅಥವಾ ನೀವು ಗ್ಯಾಸ್ ತಗೊಂಡ್ರೆ ಮಾಲಿಕ್ಯೂಲ್ಸ್ ಈಸಿಯಾಗಿ ಮೂವ್ ಆಗ್ಬೋದಾ ಒಳಗಡೆ? Yes, sir. ಸಾಲಿಡ್ ಅಲ್ಲಿ ಆಗುತ್ತಾ ಅದು? No, sir. ಆಗಲ್ಲ. ಅವಾಗ ಏನಾಗುತ್ತೆ ನೋಡಿ, ಈಗ ಈ ತರ ಪಾರ್ಟಿಕಲ್ಸ್ ಹಿಂಗ್ ಅರೇಂಜ್ ಆಗಿದೆ ಅಂದ್ರೆ ಸಾಲಿಡ್ ಅಲ್ಲಿ ಇವು ವೈಬ್ರೇಟ್ ಆಗುತ್ತೆ. ಹೆಂಗ್ ವೈಬ್ರೇಟ್ ಆಗುತ್ತೆ? ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ವೈಬ್ರೇಷನ್ ಗೊತ್ತಾಗ್ತಿದೆ ನಿಮ್ಗೆ ಹೇಳ್ತಾ ಇರೋದು ನಾನು? Yes, sir. ವೈಬ್ರೇಷನ್ ಆಗುತ್ತಲ್ಲ, ಆ ವೈಬ್ರೇಷನ್ ಹೇಗಿದೆ ನೋಡಿ, ಇದು ಎಲ್ಲಾ ಕಡೆ ಓಡಾಡ್ಬೇಕಾಗಿಲ್ಲ. ಈ ಕಡೆ ಹಿಂಗೆ ಹಿಂಗೆ ಹಿಂಗ್ ಓಡಾಡ್ಬೇಕಾಗಿಲ್ಲ. ಇದು ನಿಂತ ಜಾಗದಲ್ಲೇ ವೈಬ್ರೇಟ್ ಆಗ್ತಾ ಇದೆ. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? Yes, sir. ಆ ವೈಬ್ರೇಷನ್ ಆಗೋದ್ರಿಂದ ಏನ್ ಆಚೆಗೆ ಬರ್ತಿದೆ? ಎನರ್ಜಿ ಬರ್ತಾ ಇದೆ. ಆ ಎನರ್ಜಿ ನಾವೇನಂತ ಕರಿತೀವಿ ಇಲ್ಲಿ? ರೇಡಿಯೇಷನ್ ಅಲ್ವಾ. ಈ ಚಾರ್ಜ್ ಪಾರ್ಟಿಕಲ್ ನೋಡಿ, ಚಾರ್ಜ್ ಪಾರ್ಟಿಕಲ್ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ ವೈಬ್ರೇಟ್ ಆದಾಗ ಮೇಲೆ ಕೆಳಗೆ ವೈಬ್ರೇಟ್ ಆದಾಗ ಏನ್ ಮಾಡುತ್ತೆ? ಈ ತರ ರೇಡಿಯೇಷನ್ಸ್ ಎಮಿಟ್ ಆಗುತ್ತೆ ಅದರಿಂದ. ಅರ್ಥ ಆಗ್ತಿದ್ಯಾ? ಓಕೆ. ಈ ತರ ಎಲ್ಲ ಯಾವ ಡೈರೆಕ್ಷನ್ ಬೇಕಾದ್ರೂ ಎಮಿಷನ್ ಆಗ್ಬೋದು. ಇದೇ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಇಲ್ಲ ಅದಕ್ಕೆ. ಇಟ್ ಕ್ಯಾನ್ ಮೂವ್ ಇನ್ ಎನಿ ಡೈರೆಕ್ಷನ್. ಬಟ್ ಆ ವೈಬ್ರೇಷನ್ ಆಗ್ತಿರೋದು ಮಾತ್ರ ಟು ಅಂಡ್ ಫ್ರೋ, ಅಂದ್ರೆ ಎಬವ್ ಮತ್ತೆ ಬಿಲೋ, ಮೇಲೆ ಕೆಳಗೆ ಮಾತ್ರ ವೈಬ್ರೇಷನ್ ಆಗುತ್ತೆ. ಸೊ ಆ ತರ ವೈಬ್ರೇಷನ್ ಆಗೋದ್ರಿಂದ ಏನಾಗುತ್ತೆ? ಆಕ್ಚುಲಿ ಅದು ಮೇಲೆ ಕೆಳಗೆ ಆಗ್ಬೋದು, ಈಗ ಅಕ್ಕಪಕ್ಕನೂ ಆಗ್ಬೋದು. ಓಕೆ. ಅಕ್ಕಪಕ್ಕ ಜಾಸ್ತಿ ಆಗೋದಕ್ಕಿಂತ ಮೇಲೆ ಕೆಳಗೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮೇಲೆ ಕೆಳಗೆ ಸ್ವಲ್ಪ ಸ್ಪೇಸ್ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಅರೇಂಜ್ಮೆಂಟ್ ವೈಸ್ ಅಲ್ಲಿ ಅವಾಗ ಏನಾಗುತ್ತೆ, ನಾವು ಅಬೌವ್ ಬಿಲೋ ಅಂತ ಹೇಳ್ಕೊತೀವಿ. ಬಟ್ ಅದು ನಾವು ಪರ್ಟಿಕ್ಯುಲರ್ ಆಗಿ ಸ್ಟ್ರೆಸ್ ಮಾಡಿ ಹೇಳ್ಬೇಕಾಗಿಲ್ಲ ಅಬೌವ್ ಬಿಲೋ ಅಂತ. ಸಿಂಪ್ಲಿಫೈ ಆಲ್ಸೋ ಮಾಡಬಹುದು. ಸೊ ಆ ಚಾರ್ಜ್ ವೈಬ್ರೇಷನ್ ಆದಾಗ ನಮ್ಗೆ ಏನಾಗುತ್ತೆ? ಇಲ್ಲಿ ಎಮಿಷನ್ ಆಗುತ್ತೆ. ಏನ್ ಎಮಿಟ್ ಆಗುತ್ತೆ? ರೇಡಿಯೇಷನ್ಸ್. ಗೊತ್ತಾಗಿದ್ಯಾ? ಆ ಎಮಿಷನ್ ನ ಡಿಸ್ಕ್ರೀಟ್ ಪ್ಯಾಕೆಟ್ ಆಫ್ ಎನರ್ಜಿ ಕಾಲ್ಡ್ ಕ್ವಾಂಟಾ ಅಂತ ಹೇಳಿದ್ದಾರೆ. ಕ್ಲಿಯರ್ ಆಯ್ತಾ ಅದು? Yes, sir. Okay. The emitted radiation propagates in the form of waves. ಸೊ ಈಗ ತಾನೇ ನಾನು ಅದನ್ನ ಹೇಳಿದ್ದು, ಆ ರೇಡಿಯೇಷನ್ ಏನಾಗ್ತಿದೆ ಅದು ವೇವ್ ಫಾರ್ಮ್ ಅಲ್ಲಿ ಪ್ರಾಪಗೇಟ್, ಅಂದ್ರೆ ವೇವ್ ಫಾರ್ಮ್ ಅಲ್ಲಿ ಮೂವ್ ಆಗುತ್ತೆ. ಪ್ರಾಪಗೇಷನ್ ಇಸ್ ಮೂವ್ಮೆಂಟ್. ಕ್ಲಿಯರ್ ಆಗಿದೆಯಾ? The energy E associated with each quantum for a particular radiation of frequency is given by E is equal to h nu, where h is equal to Planck's constant. So this is a very important equation. ಸೊ ನಾನು ಈಗ ತಾನು ನಿಮ್ಗೆ ಹೇಳಿದೆ, ಈ ಒಂದು ಎಲೆಕ್ಟ್ರಾನ್ ಎಜೆಕ್ಟ್ ಆದಾಗ ರೇಡಿಯೇಷನ್ ಅಂದ್ರೆ ಎನರ್ಜಿ ಬರುತ್ತೆ ಅಂತ. ಈ ಎನರ್ಜಿನ ನಾವೇನಂತ ಕರೆದಿದ್ವಿ ಅಂದ್ರೆ ರೇಡಿಯೇಷನ್ ಅಂತ ಕರೆದ್ವಿ. ಆ ಎನರ್ಜಿ ಏನಾಗಿದೆ ನೋಡಿ, ಎನರ್ಜಿ ಇಸ್ ಈಕ್ವಲ್ ಟು ಎಚ್ ಮ್ಯೂ ಅಲ್ವಾ. ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಕ್ವಾಂಟಮ್ ಆಫ್ ಎ ಪಾರ್ಟಿಕ್ಯುಲರ್ ರೇಡಿಯೇಷನ್. ನೋಡಿ, ಈಚ್ ಕ್ವಾಂಟಮ್ ಆಫ್ ಅ ಪರ್ಟಿಕ್ಯುಲರ್ ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ ಇಸ್ ಗಿವನ್ ಬೈ E is equal to h. This is very important. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಎಚ್ ಏನು ನಾನು ಹೇಳಿದೆ? ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಲ್ವಾ. ಎಚ್ ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಇದು ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಎನರ್ಜಿನ ಅರ್ಗ್ ಅಲ್ಲಿ, ಜೌಲ್ ಅಲ್ಲಿ, ಕ್ಯಾಲರಿ ಕೊಟ್ಟಿದ್ದಾರೆ. ಓಕೆ. ಸೊ ಇದು ನೀವು ಯಾವ ಕ್ವಶನ್ ಅಲ್ಲಿ ಏನಿರುತ್ತೆ ಎನರ್ಜಿ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಇದನ್ನ ಬರೀಬೇಕು. ಗೊತ್ತಾಗಿದ್ಯಾ? ಸೊ ನಾವ್ ಇವಾಗ ಏನ್ ಮಾಡ್ತೀವಿ, ಇದನ್ನ ಕನ್ಸಿಡರ್ ಮಾಡ್ತೀವಿ. ಆಕ್ಚುಲಿ 6.625 × 10⁻34 ಆಗ್ಬೇಕು ಅದು. ಓಕೆ. 6.625 × 10⁻34 joules per second. ಓಕೆ. -34 joules per second. ಇದನ್ನ ನೆನ್ಪಿಟ್ಕೊಳ್ಳಿ ಸಾಕು ಸದ್ಯಕ್ಕೆ. Keep this in mind. 6.625 × 10⁻34 joule per second. So that is the Planck's constant. H ಇದು ವ್ಯಾಲ್ಯೂ. ಗೊತ್ತಾಗಿದ್ಯಾ? ವ್ಯಾಲ್ಯೂ ಆಫ್ H. Yes, sir. Okay. So ಹಾಗಾದ್ರೆ mu ಏನು? ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್ ಎಮಿಟೆಡ್ ಆರ್ ಅಬ್ಸರ್ವ್. ಓಕೆ. ಸೊ ಎಷ್ಟು ಫ್ರೀಕ್ವೆನ್ಸಿ ಅಲ್ಲಿ ರೇಡಿಯೇಷನ್ ಬರ್ತಾ ಇದೆ ಅಥವಾ ಎಷ್ಟು ಫ್ರೀಕ್ವೆನ್ಸಿ ರೇಡಿಯೇಷನ್ ಅಬ್ಸರ್ವ್ ಆಗಿದೆ ಅನ್ನೋದನ್ನ mu ಇಂಡಿಕೇಟ್. Is that clear? Sir, ಅಲ್ಲಿ 1.4 into 10⁻−34 ಇದೆಯಲ್ಲ, ಅದೇನು ಸರ್? ಯಾವ್ದು ಇದಾ? ಎಸ್ ಯೂನಿಟ್ ಗಳನ್ನ ಬೇರೆ ಬೇರೆ ಇಲ್ಲಿ ಇದೆ ಅಲ್ವಾ. ಇದು ಎನರ್ಜಿನೇ, ಇದು ಎನರ್ಜಿನೇ, ಇದು ಎನರ್ಜಿನೇ. ಓಕೆ. ಈಗ ನಾವು ಲೆಂತ್ ನ ಸೆಂಟಿಮೀಟರ್ ಅಲ್ಲಿ ಹೇಳ್ಬೋದು, ಮೀಟರ್ ಅಲ್ಲಿ ಹೇಳ್ಬೋದು, ಕಿಲೋಮೀಟರ್ ಅಲ್ಲಿ ಹೇಳ್ಬೋದು, ಹೌದಲ್ವಾ?
ಎಸ್ ಸರ್. ಅದೇ ರೀತಿ ಇವರು ಎನರ್ಜಿನ ಡಿಫ್ರೆಂಟ್ ಯೂನಿಟ್ ಅಲ್ಲಿ ಹೇಳಿದ್ದಾರೆ ಅಷ್ಟೇ. ನಾವು ಈಗ ಕನ್ಸಿಡರ್ ಮಾಡೋದು ಇದೊಂದು ಯೂನಿಟ್. ನೀವು ಇದೊಂದು ಯೂನಿಟ್ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ಕನ್ವರ್ಷನ್ ಫ್ಯಾಕ್ಟರ್ಸ್ ಬಂದಾಗ ನಾನು ಬೇರೆ 2 ಯೂನಿಟ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ ನಿಮ್ಗೆ ಗೊತ್ತಿರಬೇಕಾಗಿರೋದು H is equal to ಎಷ್ಟು ವ್ಯಾಲ್ಯೂ ಅಂದ್ರೆ 6.625 into 10 to the power of -34 joule per second. ಕ್ಲಿಯರ್ ಆಗಿದೆಯಾ? ಎಸ್ ಸರ್. So since it is time